ಒಂದು ಸಂಸ್ಥೆಯ ಉದ್ದೇಶನೇ ಮಹಿಳೆಯರು ಮತ್ತು ಈ ಒಂದು ಅಸ್ವಸ್ಥರ ಒಂದು ಸಬಲೀಕರಣ ಆಗಬೇಕನ್ನುವಂಥದ್ದು. ಸೊ ಮಹಿಳೆಯರು ಈ ಒಂದು ನಾವು ಉಮೇದ್ ಅಂತ ಏನು ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಸೊ ಇದ್ರ ಮುಖಾಂತರ ಮಹಿಳೆಯರ ಒಂದು ಸ್ವಾವಲಂಬಿಗಳಾಗಬೇಕು ಮತ್ತು ಸೊ ಈ ಒಂದು ಚಿಕ್ಕ ಚಿಕ್ಕ ಉದ್ಯಮಗಳು ಮಹಿಳೆಯರ ಕಡೆಯಿಂದ ಒಂದು ಪ್ರಾರಂಭ ಆಗಬೇಕು. ಈ ಉದ್ದೇಶದಿಂದ ಮಹಿಳೆಯರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲ ರಂಗದಲ್ಲೂ ಕೂಡ ಒಂದು ಸಬಲೀಕರಣವನ್ನು ಸಾಧಿಸಬೇಕು ಅನ್ನುವಂಥದ್ದು ನಮ್ಮ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶ ಆಗಿದೆ. ಹಾಗೆಯೇ ನಾವು ಬೆಂಗಳೂರಲ್ಲಿ ಈ ಒಂದು ಕಾರ್ಯಕ್ರಮನ ಕಳೆದ ಒಂದು 4 ತಿಂಗಳಿಂದ ಒಂದು 120 ಜನಕ್ಕೆ ನಾವು ಒಂದು ಕೊಟ್ಟಿದ್ದೇವೆ. ಸೊ ಹಾಗೆಯೇ ನೆಕ್ಸ್ಟು ಮುಂದೆ ಕೂಡ ನಾವು ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಉದ್ದೇಶ ಈ ಒಂದು ಮಹಿಳೆಯರ ಒಂದು ಸಬಲೀಕರಣ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ನಾವು ಈ ಒಂದು ಏನು ಆಯ್ಕೆ ಮಾಡಿದ್ದೇವೆ, ಸೊ ಈ ಒಂದು ಮಹಿಳೆಯರಿಗೆ ಅವರ ಒಂದು ಕೌಶಲ್ಯ ಮತ್ತು ಸೊ ಅವರಿಗೆ ಏನು ನೀಡಿದೆ, ನೀಡ್ ಬೇಸಿಸ್ ಮೇಲೆ ನಾವು ವಸ್ತುಗಳನ್ನ ಕೊಡ್ತಾ ಇದ್ದೀವಿ. ಮತ್ತು ನಾವು ಕೊಟ್ಟು ಹಾಗೆ ಸುಮ್ಮನೆ ಇರೋದಿಲ್ಲ, ನೆಕ್ಸ್ಟು ನಾವು ಕೊಟ್ಟ ಮೇಲೆ ಕಂಟಿನ್ಯೂಸ್ ಆಗಿ ಫಾಲೋಅಪ್ ಮಾಡ್ತಾ ಇರ್ತೀವಿ. ಹಾಗೆಯೇ ಒಂದು ಅವ್ರಿಗೆ ಈ ಒಂದು ವಸ್ತುಗಳನ್ನು ತಯಾರಿಸ್ತಾರೆ ಅದನ್ನು ನಾವು ಮಾರ್ಕೆಟಿಂಗ್ ಕೌಶಲ್ಯಗಳನ್ನ ಕೂಡ ನಾವು ಟ್ರೈನಿಂಗ್ನ ಕೊಡ್ತಾ ಇದ್ದೇವೆ. ಸೊ ಆ ಟ್ರೈನಿಂಗ್ ಮುಖಾಂತರ ನಾವು ಪ್ರತಿ ಒಂದು ತಿಂಗಳಲ್ಲಿ 5 ರಿಂದ 6 ಬಾರಿ ಒಂದು ಅವರ ಎಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಭೇಟಿ ಕೊಟ್ಟು ಶಾಪ್ಗೆ ವಿಸಿಟ್ ಮಾಡಿ ನಾವು ಅವರಿಗೆ ಫಾಲೋಅಪ್ ಮಾಡ್ತಾ ಇದ್ದೀವಿ. ನಾವೇನೆಂದರೆ ಸಂಸ್ಥೆ ಕಡೆಯಿಂದ ನಾವು ಒಂದು ಮಾಡೆಲ್ ಆಗಿ ಅಥವಾ ಒಂದು ಈ ಒಂದು ಸಮುದಾಯಗಳಲ್ಲಿ ಸರ್ವೆ ಮಾಡಿ, ಸೊ ಅಲ್ಲಿ 1500 ಜನನ ನಾವು ಸರ್ವೆ ಮಾಡಿದ್ದೀವಿ. ಸೊ ಅದರಲ್ಲಿ ನಮಗೆ ಒಂದು 150 ಜನಕ್ಕೆ ಕೊಡುವಂಥ ಒಂದು ಅವಕಾಶ ಇದ್ದಿದ್ದರಿಂದ ನಾವು ಮುಖ್ಯವಾಗಿ ಯಾರಿಗೆ ನೀಡಿದೆ ಸೊ ಅಂಥವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ. ಸೊ ಅವ್ರ ಕಡೆಯಿಂದ ಅವರ ಒಂದು ಎಷ್ಟೋ ಜನ ತುಂಬ ಬಡವರಿದ್ದಾರೆ ಮತ್ತು ವಿವಿಧ ರೀತಿಯಂಥ ಒಂದು ಸಾಮಾಜಿಕ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಸೊ ಅಂಥವ್ರಿಗೆ ನಾವು ಆರ್ಥಿಕವಾಗಿ ಒಂದು ಸಪೋರ್ಟನ್ನು ತುಂಬಿದ್ರೆ ಖಂಡಿತ ಅವರು ಮುಂದೆ ಒಂದಲ್ಲ ಒಂದಿನ ಈ ಒಂದು ಚಿಕ್ಕ ಚಿಕ್ಕ ಉದ್ಯಮಗಳು ಅವ್ರ ಮನೆಯಲ್ಲೇ ಸ್ಟಾರ್ಟ್ ಆಗುತ್ತೆ ಅನ್ನೋದು ನಮ್ಮ ಒಂದು ಉದ್ದೇಶ. ಮತ್ತು ಇದು ಉದ್ದೇಶ ಮುಖ್ಯವಾಗಿರೋದು ನಮಗೆ ಫೆಡ್ರಲ್ ಬ್ಯಾಂಕ್ ಅವರ ಒಂದು ಆಗಿದೆ. ಸೊ ಹಾಗಾಗಿ ಸ್ಪೆಲ್ ಫೌಂಡೇಶನ್ ಇಲ್ಲಿ ನಾವು ಇಂಪ್ಲಿಮೆಂಟೇಷನ್ ಪಾರ್ಟ್ನರ್ ಆಗಿದ್ದೇವೆ. ಸೊ ಇಬ್ಬರೂ ಸೇರಿ ನಾವು ಸಮುದಾಯಗಳಲ್ಲಿ ಒಂದು ಸಾಮಾಜಿಕ ಮತ್ತು ಆರ್ಥಿಕವಾದಂಥ ಒಂದು ಸಬಲೀಕರಣನ ನಾವು ಪ್ರಾರಂಭ ಮಾಡಿದ್ದೀವಿ ಸರ್. ನಾವು ಖಂಡಿತ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಈಗಾಗಲೇ ನಾವು ಒಂದು 5 ರಿಂದ 6 ಪ್ರಾಜೆಕ್ಟು ಕಂಟಿನ್ಯೂಸ್ ಆಗಿ ನಮ್ಮಲ್ಲಿ ನಡೀತಾ ಇದೆ. ಸೊ ಹೆಣ್ಮಕ್ಳಿಗೆ ಈ ಒಂದು ಸ್ಕಿಲ್ಸ್ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಮತ್ತು ಈ ಒಂದು ಸ್ಟಿಚಿಂಗ್ ಆಗಿರ್ಬೋದು, ಅಥವಾ ಮಹಿಳೆಯರಿಗೆ ಈ ಒಂದು ಸಾಫ್ಟ್ ಸ್ಕಿಲ್ಸ್ ಆಗಿರ್ಬೋದು. ಸೊ ಇದನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಮಕ್ಕಳಿಗೆ ಕೂಡ ಟ್ಯೂಷನ್ನ ಮಾಡ್ತಾ ಇದ್ದೀವಿ. ಈಗ ನಾವು ಈ ಲೈವ್ಲಿಹುಡ್ ಅಂತ ಕಾರ್ಯಕ್ರಮಗಳನ್ನ ನಾವು ಬೇರೆ ಬೇರೆ ಒಂದು ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ಬೆಂಗಳೂರಿನಲ್ಲಿ ನಾವು ಈ ಒಂದು ಮೈಕ್ರೋ ಎಂಟರ್ಪ್ರಿನರ್ಶಿಪ್ ಅಂತ ಒಂದು ಕಾರ್ಯಕ್ರಮನ ನಾವು ಇಲ್ಲಿ ಫೆಡರಲ್ ಬ್ಯಾಂಕ್ ಅವ್ರ ಜೊತೆಗೆ ನಾವು ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾವು 41 ಜನಕ್ಕೆ ಕೊಡ್ತಾ ಇದ್ದೇವೆ. ಸೊ ಆಲ್ರೆಡಿ ನಾವು 3 ಪ್ರೋಗ್ರಾಮ್ ಮಾಡಿಬಿಟ್ಟಿದ್ದೀವಿ. 76 ಜನಕ್ಕೆ ಆಲ್ರೆಡಿ ಕೊಟ್ಟಿದ್ದೇವೆ. ಈಗ 117 ಜನಕ್ಕೆ ನಾವು ಈ ಒಂದು ಮೈಕ್ರೋ ಎಂಟರ್ಪ್ರಿನರ್ಶಿಪ್ ಅನ್ನುವಂಥ ಕಾರ್ಯಕ್ರಮದಲ್ಲಿ ಫೆಡರಲ್ ಬ್ಯಾಂಕ್ ಅವರ ಸಪೋರ್ಟಿಂದ ಕೊಟ್ಟಿದ್ದೀವಿ. ಮೇರಿ ಅಂತ ನಾನು, ನಮ್ಮದು ದಾರಿದೀಪ ಫೌಂಡೇಶನ್ ಅಂತ ಇದೆ. ತಿಪ್ಪೇಸ್ವಾಮಿ ಸರ್ ನನಗೆ ಪರಿಚಯ ಆದಾಗಲಿಂದ ಇದೇನೇ ಕಾರ್ಯಕ್ರಮ ಆಗಲಿ ಅವ್ರು ನನಗೆ ಹೇಳ್ತಾರೆ. ನಾನು ಸುಮಾರು ಜನಕ್ಕೆ ಕೊಡಿಸಿದ್ದೀನಿ, ಅವರೆಲ್ಲ ಯೂಸ್ ಮಾಡ್ಕೊಳ್ತಿದ್ದಾರೆ. ಇವ್ರಿಗೆ ಹೇಳೋದು ಅಷ್ಟೇ, ಯೂಸ್ ಮಾಡ್ಕೊಳ್ಳಿ, ನೀವು ಇದರಿಂದ ಮುಂದುವರಿತೀರಾ ಅನ್ನೋದು ಒಂದು ಹೇಳ್ತೀರಾ ಸರ್. ಆ್ಯಕ್ಚುಲಿ ನಾವು ಟೈಲರಿಂಗ್ ಮಿಷಿನ್ ಸ್ಟಿಚಿಂಗ್ ಮಾಡ್ತಾಯಿದ್ವಿ. ನಾವು ಹೊರಗಡೆ ಹೋಗಿ ಜಿಗ್ಜಾಗ್ ಕೊಟ್ಟು ನಾವು ಮಾಡಿಸಿ ಕೊಡೋದ್ರಿಂದ ನಮಗೆ ಏನೂ ಸಿಗ್ತಿರ್ಲಿಲ್ಲ. ಹಂಗಾಗಿ ನಾವು ಇದಕ್ಕೆ ಬಂದು ಜಿಗ್ಜಾಗ್ ಮಿಷಿನ್ ತಗೊಂಡು ಅವರು ನಮ್ಗೆ ಅಪ್ರೋಚ್ ಮಾಡಿದ್ದಾರೆ ಸರ್. ನಾವು ಸ್ಟಿಚ್ ಮಾಡ್ತಾಯಿದ್ವಿ, ನಮ್ಮ ಜಿಗ್ಜಾಗ್ ಮಿಷಿನ್ ಬೇಕಾಗಿತ್ತು. ಹಂಗಾಗಿ ಇವರು ಫೆಡರಲ್ ಫೌಂಡೇಶನಿಂದ ಕೊಡ್ತಾರೆ ಅನ್ನೋ ಮೆಸೇಜ್ ಬಂತು. ಹಂಗಾಗಿ ಅವರು ನಮ್ಮನ್ನು ಫಾಲೋಅಪ್ ಮಾಡಿ ನಮಗೆ ಸಿಕ್ಕಿ 1 ಮಂತ್ ಆಯ್ತು ಸರ್. ಆಗಲಿ 1 ಮಂತ್ ಆಯಿತು. ಹೌದು ಸರ್, ವರ್ಕ್ ಮಾಡ್ತಾಯಿದ್ದೀವಿ ನಾವು. ಬೇರೆಯವ್ರಿಗೆ ಹೇಳಿದ್ದೀವಿ ಸರ್, ಬೇರೆಯವ್ರು ಸಪೋರ್ಟ್ ಮಾಡಿ ಬೇರೆಯವ್ರನ್ನ ಕರ್ಕೊಂಬಂದಿದ್ದೀವಿ. ನಮಗೆ ಇವತ್ತು ಸಿಗ್ತಾ ಇಲ್ಲ, ನಾವು ಆಗಲೇ ಫಲಾನುಭವಿ ಆಗಿದ್ದೀವಿ. ಇವಾಗ ಬೇರೆಯವ್ರಿಗಾಗಲಿ ಅನ್ನೋ ಇವರು ಮಾಡ್ತಾ ಇರೋ ಖುಷಿಗೋಸ್ಕರ, ಹೆಣ್ಮಕ್ಳಿಗೆ ಇಷ್ಟು ತೊಂದರೆ ತೊಗೊತಾ ಇದ್ದಾರಲ್ಲ ಅನ್ನೋ ಖುಷಿಗೋಸ್ಕರ ನಾವು ಬಂದಿದ್ದೀವಿ ಸರ್. ಇವತ್ತು ನಾವು ಒಂದು 5 ಜನ ಕರೆಸಿದ್ದೀವಿ ಸರ್.